ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇವತ್ತಿನ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗುತ್ತೆ. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ತನಿಕನ ಕರ್ಕೊಂಡು ಇಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಬಂದಿದ್ದೀವಿ. ನಾವು ಬಂದಿರೋದು ಜನಪದ ಲೋಕಕ್ಕೆ. ಇದಿರೋದು ಬಂದು ರಾಮನಗರದಲ್ಲಿ ಹೈವೇ ಅಲ್ಲೇ ಇದೆ. ಎಂಟ್ರಿ ಕೊಟ್ವಿ. ಬಟ್ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಇಲ್ಲಿ ಎಂಟ್ರೆನ್ಸ್ ಕ್ಯೂ ಇರಲಿಲ್ಲ. ಯಾಕೆಂದರೆ ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇತ್ತು, ಹಂಗಾಗಿ ಎಂಟ್ರೆನ್ಸ್ ಫ್ರೀ ಇತ್ತು. ಸೊ ಹಂಗಾಗಿ ನಾವು ಫ್ರೀಯಾಗಿ ಇದನ್ನೆಲ್ಲ ವಿಸಿಟ್ ಮಾಡ್ಕೊಬಂದ್ವಿ. ರಿಮೈನಿಂಗ್ ಡೇಸಲ್ಲಿ ಬಂದರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕರಕುಶಲ ಮಳಿಗೆ ಎಲ್ಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇದು ಚಂದ್ರಿಕೆಯಲ್ಲಿ ಅಂಗಡಿಗಳನ್ನ ಹಾಕಿದ್ದಾರೆ. ಆದಷ್ಟು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಮಷಿನ್ ಕಟ್ಟಿಂಗ್ ಅಲ್ಲ ಸರ್, ಇದು ಫ್ರೇಮ್ ಕಟ್ಟಿಂಗ್ ಬರುತ್ತೆ. ಹ್ಯಾಂಡ್ ಇಲ್ಲ, ಈ ಸಂಸ್ಥೆ ಫೌಂಡರ್ ಇದು ನಿಂಗೆ ಬರಲ್ಲ, ಸುಮ್ಮನೆ ಇರಪ್ಪ. ಅದು ಎತ್ತಾಕ್ಬೇಡ ಆಮೇಲೆ. ಅದು ಬೇಡ, ಅದು ಮುರಿದಾಕ್ಬಿಡ್ತಾಳೆ. ಅದೇ ಸರಿ ಅವಳಿಗೆ. ಲಾಸ್ಟ್ ಟೈಮು ನಿಮ್ಮಮ್ಮ ಇದೇನೋ ಮತ್ತೆ ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಇದು ಇರುತ್ತಲ್ಲ ತೆಂಗಿನ ಸೊಪ್ಪು, ಅದರಿಂದ ಮಾಡಿರೋ ಕೆಲವೊಂದು ಐಟಮ್ಸ್ ಇಟ್ಟಿದ್ರು. ಬ್ಯಾಗ್ಸ್ ಆಗಿರ್ಬೋದು, ಜಾಸ್ತಿ ಎಲ್ಲ ಮರದ ಐಟಮ್ಸ್ ಇತ್ತು. ಟಾಯ್ಸ್ ಅಂತೂ ತುಂಬ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಇದು ನೋಡ್ತಾ ಇದ್ದೀರಲ್ಲ, ಎಲ್ರಿಗೂ ಈಗ ಆಲ್ರೆಡಿ ಗೊತ್ತು, ಇದು ಟೆರಕೋಟಾ ವರ್ಕ್ ಅಂತ ಹೇಳ್ಬಿಟ್ಟು. ಟೆರಕೋಟಾ ಜ್ಯುವೆಲರಿ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿತ್ತು ಟೆರಕೋಟಾ ಜ್ಯುವೆಲರ್ಸ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪೇಂಟಿಂಗು. ತನಿಕ ಅಳ್ತಾ ಇದ್ದಾಳೆ, ಏನಕ್ಕೆ ಕೊಡಿಸ್ತಿಲ್ಲ, ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಯಾಕಂದರೆ ಈಗಲೇ ಕೊಡಿಸ್ಬಿಟ್ಟು ಹೋಗೋ ಅಷ್ಟೊತ್ತಿಗೆ ಇಲ್ಲೇ ಕಿತ್ತಾಕಿರ್ತಾಳೆ ಅವಳು. ಸೊ ಹಂಗಾಗಿ ಲಾಸ್ಟಿಗೆ ಹೋಗ್ತಾ ತೊಗೊಂಡೋದ್ರಾಯ್ತು, ಆಮೇಲೆ ಬರೋಣ. ಮತ್ತು ತೊಗೊಂಡು ಅವನು ಇಟ್ಕೊಂಡು ಮತ್ತೆ ಇಲ್ಲೂ ಓಡಾಡೋದಕ್ಕಾಗಲ್ಲ. ತಿರ್ಗಾ 5 ನಿಮಿಷಕ್ಕೂ ಅವಳು ಕಾನ್ಸಂಟ್ರೇಟ್ ಮಾಡಲ್ಲ, ಟಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ, ಏನಿದೆ ಅಂತಲೂ ನೋಡಲ್ಲ. ಸೊ ಹಂಗಾಗಿ ಏನು ಕೊಡಿಸ್ಲಿಲ್ಲ ಅಲ್ಲಿ. ನೋಡೋಣ ಮುಂದೆ ಹೋಗ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಏನು ಅದೆಂತಕ್ಕೆ? ಅದು ಬೇಡ, ಬೇರೆ ತಗೋ. ಇದು ಆ್ಯಕ್ಚುಲಿ ಸ್ಟ್ಯಾಚ್ಯೂಗಳನ್ನೆಲ್ಲ ನೋಡಿದ್ರೆ, ದೂರದಿಂದ ನೋಡಿದ್ರೆ ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಅನಿಸ್ತಿತ್ತು. ಹತ್ರಕ್ಕೆ ಬಂದಾಗಲೇ ಗೊತ್ತಾಗ್ತಾ ಇದ್ದಿದ್ದು ಅದನ್ನು ಬೊಂಬೆ ಅಂತ ಹೇಳ್ಬಿಟ್ಟು. ಒಂದೊಂದನ್ನು ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಯ್ ಮಾಡೋಣ, ಹಾಯ್, ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು.
ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ಮಹಿಳಾ ಜಾನಪದ ಲೋಕೋತ್ಸವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಎಲ್ಲೆಲ್ಲಿಂದನೂ ಎಲ್ಲರೂ ಬಂದಿದ್ದಾರೆ. ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡಿದ್ದು ಆಮೇಲೆ ಹೋದ್ವಿ ಮುಂದೆ, ಯಾಕಂದರೆ ತುಂಬ ನೋಡೋದಿದೆ. ಸೊ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಧನಿಕಾ ಅಂತೂ ಫುಲ್ ಖುಷು, ಯಾಕಂದರೆ ಅವಳಿಗೆ ಹಿಂಗೆ ಫ್ರೀಯಾಗಿ ಆಟಾಡ್ಕೊಂಡಿದ್ರೆ ತುಂಬ ಖುಷಿ ಆಗ್ತಾಳೆ. ಈ ಪ್ಲೇಸ್ ಕೂಡ ಅವಳಿಗೆ ತುಂಬ ಇಷ್ಟ ಆಯಿತು. ಹೆಂಗೈತೆ ಓಯ್, ಹೆಂಗೈತೆ? ಏನು ನೋಡ್ತಿದ್ದೀಯ? ಅದೇನು? अच्छा वो पानी दे दे। कहाँ है मैं? अच्छा वो ये हमें देखे थे नहीं, ये नहीं खाई है। ये आपको डालनी थी। नहीं पढ़ना, नहीं पढ़ना तो तुम उधर नहीं। अच्छा तुम्हें भी हो इधर। ಅಲ್ಲಿ ನೋಡಿ, ಆ ಹಸು ನೋಡಿ, ಆ ಅಜ್ಜಿ ನೋಡಿ, ಈ ಹಳ್ಳಿ ಸೊಗಡು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಡಿಟೇಲಿಂಗ್ ಆಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಇದನ್ನೆಲ್ಲ ಇದು ಮಾಡೋದಕ್ಕೆ. ಆ ಗುಡಿಸ್ಲಾಗಿರ್ಬೋದು, ಅವರು ಕುರಿ ಹೊಡ್ಕೊಂಡು ಹೋಗ್ತಾ ಇರೋದು, ಒಂದು ಹೆಂಗ್ಸ್ ಕುತ್ಕೊಂಡು ತರಕಾರಿ ಹಚ್ತಾ ಇರ್ಬೋದು, ಆ ಗುಡಿಸ್ಲು ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನೀವು ಯಾರೆಲ್ಲ ಹೋಗಿ ನೋಡ್ಕೊಬಂದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರನ್ನೂ ನೋಡಿಲ್ಲ ಅಂತಂದರೆ ನಿಮಗೇನಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಕೂಡ ನೋಡ್ಕೊಬಂದ್ರಿ. ಒಂದು ಡೇ ಔಟು ನಿಜವಾಗ್ಲೂ ತುಂಬಾ ವರ್ತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಏನೈತೆ ಅಲ್ಲಿ? ಸಿನಿ ಪಾಪ ಕೊಕ್ಕೋ ಸ್ವಲ್ಪ ಇನ್ಸೈಡ್ ಎಲ್ಲ ಬಿಡೋರಂತೆ, ಹೋಗಿ ನೋಡ್ಕೊಬರ್ಬೋದಿತ್ತು. ಒಳಗಡೆ ಎಲ್ಲ ಅವ್ರು ಯಾವ ಥರ ಎಲ್ಲ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದೆಲ್ಲ ಇದೆಯಂತೆ. ಬಟ್ ಇವತ್ತು ಬಿಡ್ತಾ ಇಲ್ವೋ, ಈ ಟೈಮಲ್ಲಿ ಬಿಡ್ತಾ ಇಲ್ವೋ ಅದು ನನಗೆ ಕ್ಲಾರಿಟಿ ಇಲ್ಲ. ಸೊ ಯಾಕಂದರೆ ಇವತ್ತು ಫಂಕ್ಷನ್ ಆಗಿರೋದ್ರಿಂದ, ತುಂಬ ಜನ ಆಗಿರೋದ್ರಿಂದ ಎಲ್ಲ ಮನೆಗಳಿಗೂ ಬೀಗ ಹಾಕಿದ್ದಾರೆ. ದೊಡ್ಡ ರಾಗಿ ಕಲ್ಲು ಇದಿಲ್ಲ, ನಮ್ಮ ಕಡೆ ಇರಲಿಲ್ಲ, ಇದಿರಲಿಲ್ಲ ಬಿಡು. ಈ ಅಮ್ಮ ನೋಡು, ಅಮ್ಮ ಏನಿದೆ ಅಪ್ಪ? ಏನು ರಿಯಲಿಸ್ಟಿಕ್ ಆಗೈತೆ ನೋಡಪ್ಪ ಅದು ಎಮ್ಮೆ. ಹಾಂ, ಸಡನ್ನಾಗಿ ನೋಡಿ ಗ್ಯಾರಂಟಿ ಎಮ್ಮೆ ಅಂತಾನೆ ಅನ್ಕೊಳ್ಳೋದು ಅದು. ಹಾಂ, चलो वहाँ अंदर बैठेंगे झोपड़ी में। ಧನಿಕಾ, ಇಲ್ಲಿ ಬೋಟಿಂಗ್ ಕೂಡ ಇತ್ತು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಇದು ನೀರೆಲ್ಲ ಕಮ್ಮಿ ಆಗಿರೋದ್ರಿಂದ ಆ ಕಡೆ ದಡ್ಡದಲ್ಲಿ ಒಂದು ಬೋಟ್, ಈ ಕಡೆ ದಡ್ಡದಲ್ಲಿ ಒಂದು ಬೋಟ್ ಇದೆ. ಇದು ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ಬಂದ್ಬಿಟ್ಟು ಗ್ರಂಥಾಲಯ ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ವಲ್ಪ ಆಗಿನ ಕಾಲದ ಐಟಮ್ಸ್ನೆಲ್ಲ ಸ್ವಲ್ಪ ಮ್ಯೂಸಿಯಂ ಥರ ಅರೇಂಜ್ ಮಾಡಿದ್ದಾರೆ ಅಂತ ಇಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ ನಾವು.